ಸ್ಟಾಫ್ ಇದ್ದವ್ರು ನಡೆಯಲ್ ಜೊತೆಗೆ ರೊಕ್ಕ ಬೇಕು, ರೊಕ್ಕ ನೋಡಿ ಇಜ್ಜತ್ ಮಾಡ ಮಂದಿ ಯಾಕೆ ಬೇಕು, ಖರೆಯದ ಬುದ್ಧಿ ಬರ್ದು ಪೈಲೆ ಮಗ್ಗ ಶಾಣೆ ಆಗ್ಬೇಕು, ಆಮೇಲೆ ಜಾಬ್ ಹುಡುಕಿ ಜಾಬ್ ಇಲ್ದೆ ಸಾಯ್ಬೇಕು. ಅವ್ವ ಅಪ್ಪ ಎಲ್ಲರ ಪಾಲಿಗೆ ದೇವ್ರು ಇರ್ತಾರೋ, ಅವ್ವ ಅಪ್ಪನ ಮೇಲೆ ಜೋಕ್ ಮಾಡೋರು ಕೂಲ್ ಆಗ್ಯಾರೋ, ಖರೆಯದ ಕಂಡರ್ ಮಾಡ ಮಂದಿ ಭಾಳ. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ವೈರಲ್ ವಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ಇವತ್ತು ಎಲ್ಲಿದ್ದೀನಿ ಅಂತಂದರೆ ನಮ್ಮ ಹುಬ್ಬಳ್ಳಿಯ ತೊಳನಕೆರೆ ಅಂತೇಳಿ ಸ್ಟ್ರೀಟ್. ಇದು ಮುಂಚೆಲ್ಲ ಹೆಂಗಿರಲಿಲ್ಲ, ಇತ್ತೀಚೆಗೆ ಫುಲ್ ಡೆವಲಪ್ಮೆಂಟ್ ಮಾಡಿದ್ರೆ ಅಂತ ಹೇಳ್ಬೋದು. ಒಳಗಡೆ ಇನ್ನೂ ತುಂಬ ಚೆನ್ನಾಗಿದೆ. ಡೆಡಿಕೇಟಾಗಿ ಒಂದು ಸಲ ನಾನು ಈ ತೊಳನಕೆರೆ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಇಲ್ಲಿ ಏನಾದರೂ ಒಂದು ತಿನ್ಕೊಳ್ಳೋಣ ಬನ್ನಿರಿ. ಇಲ್ಲಿ ಏನೋ ಒಂದು ಸ್ವೀಟ್ಸ್ ಆ್ಯಂಡ್ ಸ್ಪೈಸಿ ಬೈಟ್ಸ್ ಅಂತ ಏನೋ ಇದೆ, ಬನ್ನಿರಿ ನೋಡೋಣ ಏನಿದೆ ಅಂತ ಕೇಳಿ ಏನಾರು ಟೇಸ್ಟ್ ಮಾಡೋಣ. ಇಲ್ಲಿ ಭಾಳ ದಿವಸ ಐತಿ ಈ ಕಡೆ ಬಂದು ಒಂದು ಏನಾರು ತಿನ್ಕೊಂಡು ಹೋಗೋಣಂತೆ. ಓಕೆ, ಸ್ವೀಟ್ಸ್ ಆ್ಯಂಡ್ ಸ್ಪೈಸಿ ಬೈಟ್ಸ್ ಅಂತೇಳಿ ಏನು ಸ್ವೀಟ್ ಇದೆ ಏನು ಸ್ಪೈಸಿ ಇದೆ ಬನ್ನಿರಿ ಕೇಳೋಣ. ಕೇಳಿ ಒಂದು ಒಳ್ಳೆ ಏನಾದರೂ ಆರ್ಡ್ರ್ ಮಾಡಿ ತಿನ್ಕೊಂಡು ಟೇಸ್ಟ್ ಮಾಡಿ. ನಾನು ಹಂಗೆ ಈ ಕಡೆ ತೊಳನಕೆರೆ ಹೋಗ್ತಿದ್ದೆ, ಹೋಗ್ಬೇಕಾರೆ ಅಂಗಡಿ ನೋಡಿ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು. ಮಾಡ್ಬೋದಲ್ಲ? ಮಾಡಿ ಸರ್. ನಿಮ್ಮ ಹೆಸರು? ಹರ್ಷಿತಾ ಅಂತೇಳಿ. ನಾನು ಮುಂಚೆಯಿಂದ ನೋಡ್ತಿದ್ದೆ. ಮುಂಚೆ ಇದೇ ಕಾರ್ಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ನೀವು? ಇದೇ ಕಾರ್ಟ್ ಇತ್ತಾ? ಹಾಂ. ಅವಾಗೆಲ್ಲ ಇಲ್ಲಿ ರೋಡಲ್ಲಿ ಜಾಸ್ತಿ ಯಾರು ಇರಲಿಲ್ಲ ಜನ ಅಲ್ಲ, ನೀವು ಸ್ಟಾರ್ಟ್ ಮಾಡಿದಾಗ? ಇವಾಗೆಲ್ಲ ಫುಲ್ ಸ್ಟಾಪ್. ಒಂದು 2-3 ಗಾಡಿ ಇತ್ತು ಅಷ್ಟೇ. ನಿಮ್ಗೆ ಹೆಂಗೆ ಐಡಿಯಾ ಬಂತಿದೆ ಸ್ಟಾರ್ಟ್ ಮಾಡ್ಬೇಕಂತೇಳಿ? ನಂದೇ ಓನ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ, ಇನ್ನೊಬ್ಬ ಕೈಯಲ್ಲಿ ಯಾಕೆ ವರ್ಕ್ ಮಾಡಿಬಿಟ್ಟು ನಂದೇ ಓನು. ಅಂದರೆ ಹುಡುಗಿಯರಂದ್ರೆ ಯೋಚನೆ ಮಾಡ್ತಾರಲ್ಲ, ರೋಡಲ್ಲೆಲ್ಲ ನಿಂತು ಹೆಂಗೆ ಮಾಡಬೇಕು ಅಂತೇಳಿ, ನೀವು ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಅಂತ? ಇಲ್ಲ, ಸೆಲ್ಫ್ ಮೋಟಿವೇಶನ್, ಏನಾದರೂ ಮಾಡ್ಬೇಕಂತೇಳಿ. ಮೊದಲಿಂದನೂ ಕ್ರೇಜ್ ಇತ್ತು, ನಾನೇ ಏನಾದರೂ ಓನ್ ಕ್ರಿಯೇಟ್ ಮಾಡಬೇಕು. ಭಾಳ ಹುಡುಕಿದೆ, ಭಾಳ ಥಿಂಕ್ ಮಾಡಿದೆ. ಫೈನಲಿ ಗೊತ್ತಾಯ್ತು ಯಾರು ಮಾಡಿಲ್ಲಲ್ಲ, ಸೊ ಅದು ಮಾಡ್ಬೇಕಂತ ಹೇಳಿ. ನೀವು ಏನು ಓದಿರಿ ಅಂತ ಬಿಕಾಮ್ ಆಗಿದೆ. ಓ, ಬಿಕಾಮ್ ಮಾಡಿ ಕೆಲಸ ಮಾಡ್ತಿದ್ರಿ? ಬಿಕಾಮ್ ಆಗಿದೆ. ಹೌದಾ? 5 years ಮುಂಚೆ ವರ್ಕ್ ಮಾಡಿದ್ದೀನಿ. ಅಂದರೆ ಜುಡಿಯೋ, ಬಿಗ್ ಬಜಾರಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಅದೆಲ್ಲ ಬೇಡ ಅಂತ ಹೇಳಿ ನಂದೇ ಓನ್ ಸ್ಟಾರ್ಟ್ ಅಂತ ಹೇಳಿ ನಾನು ಇದು ಸ್ಟಾರ್ಟ್ ಮಾಡಿ ಸುಮಾರು 1.5 ವರ್ಷ ಆಯ್ತು. ನಾನು ಇವಾಗ ಸ್ಟಾರ್ಟ್ ಮಾಡಿ 1.5 ವರ್ಷ ಆಯ್ತಾ? ಇಲ್ಲೇ ಅದೇ ನಾನು ಫಸ್ಟ್ ಸ್ಟಾರ್ಟ್ ಮಾಡಿರೋದು ಆ ಕಡೆ ಮೇನ್ ರೋಡ್ ಹತ್ರ. ಸೊ ಅಲ್ಲಿ ಸ್ವಲ್ಪ ಗಲಾಟೆ ಆಗಿದ್ದಾನೆ, ಸೊ ಈ ಕಡೆಯಿಂದ ನಾನು ಚಾಲು ಮಾಡಿರೋದು. ಹೌದಾ? ನೀವು ಮೊದಲೇ ಕಲ್ತಿದ್ರು ಅಥವಾ ಹೆಂಗೆ, ಯಾವ ಥರ ಇದೆ ನೀವು? ಏನು ಐಡಿಯಾ ಹೆಂಗೆ ಬಂತು ನಿಮಗೆ ನಾನು ಮಾಡ್ತೀನಿ ಅಂತ? ನಾನು ನೋಡಿರೋದು ಸರ್, ಇನ್ನೊಬ್ರು ನೋಡಿರೋದು. ಒಬ್ರು ಅಣ್ಣಗೆ ಹಂಗೆ ಹೋಗಿ ಕೇಳಿದೆ, ಹಿಂಗೆ ನಾನು ಮಾಡ್ಬೇಕಂತಿದ್ದೆ ಹಿಂಗೆ ಅಂತ ಹೇಳಿ. ನಾನು ಒಂದು 2 days ಅವ್ರ ಹತ್ರ ಹೋಗಿ ನೋಡ್ಕೊಂಡೆ ಹೆಂಗೆ ಮಾಡ್ತಾರೆ ಏನಂತ ಹೇಳಿ. ಜಸ್ಟ್ ನಾನು ಸ್ಟಾರ್ಟ್ ಮಾಡಿರೋದು ಇದು ಓನ್ಲಿ ಕಾರ್ನ್ ಅಷ್ಟೇ. ಇವಾಗ ಎಕ್ಸ್ಟ್ರಾ ಮಾಡಿ ಟ್ವಿಸ್ಟರು, ಫ್ರೈಸು, ನಗೆಟ್ಸು, ಸ್ವೀಟ್ ಕಾರ್ನ್ಸ್ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ನಾನೇ ಮಾಡ್ಕೊಂಡು ಹೋಗಿರೋದು. ಫಸ್ಟ್ ನಂದೇನಿತ್ತು, ಸ್ಮಾಲ್ ಡಬ್ಬಿ ಇರುತ್ತಲ್ಲ ಕಾರ್ನ್, ನನ್ಗೆ ಅನ್ನಿಸ್ತು ಇದಿಷ್ಟೇ ಆದರೆ ನಂಗೆ ವರ್ಕೌಟ್ ಆಗಂಗಿಲ್ಲ, ನಾನು ಇನ್ನೂ ಏನಾದ್ರು ಮಾಡಬೇಕು ಅಂತ ಹೇಳಿ ನನ್ನ ಬಜೆಟಲ್ಲೇ ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ಟು ನಾನು ಫ್ರೈಸು ಈ ಥರ ಎಲ್ಲ ವೆರೈಟಿ ಫ್ರೈಡ್ ಐಟಮ್ಸ್, ಟೋಟಲಿ ಕಂಪ್ಲೀಟ್ಲಿ ಫ್ರೈಡ್ ಐಟಮೇ ನಾನು ಸ್ಟಾರ್ಟ್ ಮಾಡ್ತೀನಿ. ಸದ್ಯಕ್ಕೆ ಈಗ ಏನೇನು ಕೊಡ್ತೀರಿ? ಮೆನ್ಯೂಲಿ ಎಷ್ಟಿದೆ ಐಟಮ್? ಮೆನ್ಯೂಲಿ ಏನಿಲ್ಲ, ಸುಮಾರು ಒಂದು 13 to 14 ಐಟಮ್ಸ್ ಬರುತ್ತೆ ಸರ್. ಒಬ್ಬರೇ ಮಾಡ್ತೀರಿ? ನಾನು ಒಬ್ಬನೇ ಮಾಡ್ತೀನಿ. ಹೌದಾ? ಕಾರ್ನಲ್ಲಿ ವೆರೈಟೀಸ್ ಬರುತ್ತೆ, ಫ್ರೈಸ್ ಬರುತ್ತೆ ಸರ್, ನಗೆಟ್ಸು, ಸ್ವೀಟ್ ಕಾರ್ನಲ್ಲಿ ಅಂತೂ ನಿಮ್ಗೆ ಸಿಕ್ಕಾಪಟ್ಟೆ ವೆರೈಟೀಸ್ ಬರುತ್ತೆ. ಇದು ಪ್ರಿಪರೇಷನ್ ಎಲ್ಲ ನೀವು ಒಬ್ಬರೇ ಮಾಡ್ತಿರೋ ಅಥವಾ ನಿಮ್ಗೆ ಯಾರು ಹೆಲ್ಪಿಂಗ್ ಯಾರು ಇದೆ? ಇಲ್ಲ, ನಾನು ಒಬ್ಬರೇ ಮಾಡ್ತಾರೆ ಇಷ್ಟೆಲ್ಲ? ನಾನು ಒಬ್ಬರೇ ಯಾರು ಪ್ರಿಪರೇಷನ್. ಇವಾಗ ನಾವು ಏನೋ ಕೆಲಸ ಇಲ್ಲದೆ ಓಡಾಡ್ತಿರೋರಿಗೆ ಏನು ಹೇಳ್ತೀರಿ? ಏನಿಲ್ಲ, ಎಲ್ಲರಿಗೂ ಹೇಳೋದು ಒಂದೇ, ನಿಮ್ಮ ಸೆಲ್ಫ್ ನೀವೇ ಮಾಡ್ಕೊಳ್ಳಿ, ಹಾಗೆ ಆಗುತ್ತೆ. ನಿಮ್ಮ ಮೇಲೆ ಕಾನ್ಫಿಡೆಂಟ್ ಇರ್ಬೇಕು ಮಾಡ್ಬೇಕಂತ ಹೇಳಿ. ಅಲ್ಲಿ ನೀವು ಮುಂಚೆ ಕೆಲಸ ಮಾಡ್ತಿದ್ರಲ್ಲ, ಓಕೆ, ಅಲ್ಲಿ ಸ್ಯಾಲ್ರಿಗೂ ಅಥವಾ ನೀವು ಇಲ್ಲಿ ಸ್ವಂತ ದುಡಿತಿರೋದಕ್ಕೂ ಅಂದರೆ ಹೆಚ್ಚು ಕಡಿಮೆ ಅಷ್ಟೇ ಇದಾವೆ, ಜಾಸ್ತಿ ಸಿಗುತ್ತಾ? ಯಾವಾಗಲೂ ಬಿಸ್ನೆಸ್ ಎಲ್ಲ ಜಾಸ್ತಿನೇ ಇರುತ್ತೆ, ಸೊ ವರೀಸ್ ಮಾಡೋಂಗಿಲ್ಲ. ಅದು ಗಟ್ಟಿ ಮನ್ಸು ಮಾಡಿ ನಾವು ಮಾಡ್ಬೇಕಷ್ಟೇ. ಸ್ಟಾರ್ಟಿಂಗಲ್ಲಿ ನಂಬಿಕೆ ಇತ್ತಾ ಅಲ್ಲಿ ಕೆಲಸ ಬಿಟ್ಟು ಇಲ್ಲಿ ಮಾಡಿದ್ರೆ ಆಗ್ಬೋದು ಅಂತ? ಮಾಡ್ತೀನಿ ಅನ್ನೋ ನಂಗೆ ಕಾನ್ಫಿಡೆಂಟ್ ಇತ್ತು. ಹೌದಾ? ಇಲ್ಲಂತೂ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ನಿಮ್ಮದು? ಹಾಂ ಸರ್, ಚೆನ್ನಾಗಿ ನಡೀತಿದೆ. ಅಂದರೆ ಮುಂದೆ ಏನಾರು ಮಾಡ್ಬಾರ, ರೆಸ್ಟೋರೆಂಟ್ ಏನಾರು ಮಾಡೋದು ಏನಾರು ಪ್ಲಾನ್ ಇದೆ, ಬಟ್ ಸಾತ್ಕೊಳ್ಳಿ ಸ್ವಲ್ಪ ಎಫರ್ಟ್ ಆಗಿ ಇನ್ನೂ ಮಾಡ್ಬೇಕು ಸರ್. ಆದ್ರೆ 1.5 ವರ್ಷದಿಂದ ಮಾಡ್ತಿದಿರಲ್ಲ, ಅದು ಗ್ರೇಟ್. ಮಾಡ್ತಾ ಇದ್ದೀನಿ. ಆದ್ರೆ ಈ ಲೈನಿಗೆಲ್ಲ ನೀವು ಒಬ್ಬರೇ ಇದ್ರಲ್ಲ ಆ ಟೈಮಿಗೆ? ಅಂದ್ರೆ ಮುಂಚೆ ಇಷ್ಟು ಸರ್ ಸ್ಟಾಲ್ ಒಂದೇ ಹೆಚ್ಚಿದ್ದು, ಬಟ್ ಅದ್ರ ಜೊತೆ ನಂದು ಒಂದು ಹುಡುಗಿಯಾಗಿ ಇಲ್ಲಿ ಮಾಡ್ತಾ ನಿಮ್ಮದು ನೀವು ಒಬ್ಬರೇ ಇದ್ರಿ. ಈಗ ಬಾಳ ಗಾಡಿ ಆಗ್ಯದವಲ್ಲ ಇಲ್ಲಿ? ಸಿಕ್ಕಾಪಟ್ಟೆ ಫುಲ್ ಇದೊಂದು ಫುಡ್ ಸ್ಟ್ರೀಟ್ ಆದಂಗೆ ಆಗ್ಬಿಟ್ಟದೆ ಈಗ. ಈಗ ನನಗೊಂದು ಯಾವ್ದಾದ್ರು ಸ್ಪೆಷಲ್ ಮಾಡಿ ಕೊಡ್ರಿ. ಏನ್ ಮಾಡಿ ಕೊಡ್ತೀರಿ ನೋಡಿ, ಚಾಯ್ಸ್ ಮಾಡಿ ಸರ್. ಇಲ್ಲ, ಕಾರ್ನಲ್ಲೇ ಮಾಡಿ ಕೊಡ್ರಿ, ಪರವಾಗಿಲ್ಲ. ಕಾರ್ನಲ್ಲಿ ಮಾಡಿ ಕೊಡ್ರಿ ಸ್ಪೆಷಲ್. ಓ, ನಿಮ್ದು ಇನ್ಸ್ಟಾ ಆಮೇಲೆ ಯೂಟ್ಯೂಬ್ ಚಾನಲ್ ಇದೆ? ಹಾಂ ಸರ್, 2
ಹೌದಾ? ಅದೇ ನೋಡಿದೆ ಅಲ್ಲಿ ಬೋರ್ಡಲ್ಲಿ ಮುಂದ್ಗಡೆ. ಸ್ವೀಟ್ ಆ್ಯಂಡ್ ಸ್ಪೈಸಿ ಬೈಟ್ಸ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಯೂಟ್ಯೂಬ್ ಚಾನಲ್ಲು ಇದೆ ಸರ್ ನಂದು. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ನೋಡೋಣ ಅಂತ ಹೇಳಿ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಹೇಳ್ರಿ, ಪರವಾಗಿಲ್ಲ. ಥ್ಯಾಂಕ್ ಯು. ಇದು ಏನು ಚೀಸ್ ಕಾರ್ನ? ಹಾಂ ಸರ್, ಇಟಾಲಿಯನ್. ಟೇಸ್ಟ್ ಮಾಡ್ತೀನಿ ನಾನು ಇವಾಗ. ಅಚ್ಚಾ ಬಡಿಯಾ. ಓಕೆ. ಇದಂದರೆ ನಾನು ಇದು ಮಾಡಬೇಕು ಫ್ಯಾಷನ್ಗೋಸ್ಕರ ಮಾಡಿದ್ರು ಅಥವಾ ಕಷ್ಟ ಇತ್ತು ನಿಮಗೆ? ನಾನು ಏನಾದ್ರು ಸಂಪಾದನೆ ಮಾಡ್ಬೇಕಂತ ಮಾಡಬೇಕು. ನಾನು ಫ್ಯಾಷನ್ ಹೇಗೆ ಮಾಡಿರೋದು, ನಾನು ಮೊದಲಿಂದನೂ ನಂದೇ ಓನ್ ಮಾಡಬೇಕು. ಸಂಡೇ ಆಗಲಿ ದೊಡ್ಡದಾಗಲಿ ನಾನು ಮಾಡಬೇಕು ಅಷ್ಟೇ. ಓ, ಅದಕ್ಕೋಸ್ಕರ ಮಾಡಿದ್ದು. ನಾನೇನೋ ಅಂದರೆ ಕಷ್ಟದ ಕಥೆಗಳು ಹೇಳ್ತಾರೆ ಅಂದ್ಕೊಂಡಿದ್ದೆ. ಬಟ್ ಇಷ್ಟು ಹ್ಯಾಪಿ ಹೇಳ್ತಾರಲ್ಲ, ಇದು ಇರಬೇಕು, ಬೇಕು. ಈ ಹ್ಯಾಪಿನೆಸ್ ಇರಬೇಕು ಮನುಷ್ಯನಿಗೆ. ನನಗೆ ಅದು ಇಷ್ಟ. ನಾನು ಮಾಡಬೇಕಂತಿತ್ತು, ನಾನು ಮಾಡ್ತಾ ಇದ್ದೀನಿ, ಇನ್ನೂ ಚೆನ್ನಾಗಿ ಮಾಡ್ತೀನಿ. ನಾನು ಅದೇ ಹೇಳ್ತೀನಿ, ನಿಮ್ಗೆ ಒಳ್ಳೇದಾಗಲಿ. ಇನ್ನೂ ದೊಡ್ಡ ಪ್ರಮಾಣದ ಮಾಡಿರಿ. ಮುಂದೆ ಹೋಗ್ತಾ ಹೋಗ್ತಾ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿ. ಥ್ಯಾಂಕ್ ಯು. ಒಳ್ಳೇದಾಗಲಿ. ಸೊ ನೋಡಿದ್ರಲ್ಲ, ಯಾರ್ಯಾರು ಏನು ಕೆಲಸ ಇಲ್ಲ ಅಂಥೇಳಿ ಓಡಾಡ್ತಿರೋರು ಇನ್ಕ್ಲೂಡ್ ನನಗೂ ಸೇರಿಸಿ ಹೇಳ್ತೀನಿ. ಮತ್ತು ನೀವು ಬೇಜಾರಾಗ್ಬಿಟ್ಟು ನಿಮಗೆ ಹೇಳ್ತೀನಿ ಅಂಥೇಳಿ. ಕಡೆಗೆ ನಾನು ಏನಾದರೂ ಈ ಥರ ಒಂದು ಫುಟ್ಪಾತಲ್ಲಿ ಕಾರ್ಟ್ ಹಾಕಬೇಕಂತೇಳಿ ಹಾಕಿಗೆ ಹೋಗಲಿಲ್ಲ. ಹೆಂಗೆ ಹಾಕೋದು ಅಂಥೇಳಿ. ಕಡೆಗೆ ಇವರು ಹಾಕಿ 1.5 ವರ್ಷ ಆಯಿತು. ಕಂಟಿನ್ಯೂಸ್ ಆಗಿ ಮಾಡ್ತಿದ್ದಾರೆ. ಯಾರಾದರೂ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡೋರು ನೀವು ಮಾಡ್ಬೋದು. ಒಂದು ಮೋಟಿವೇಶ್ನಲ್ ಆಗಿ ತೊಗೋಬೋದು ಅವರಿಗೆ. ಓಕೆ, ಇದೇ ಥರ ಬೇರೆ ಬೇರೆ ಕಂಟೆಂಟ್ ತರ್ತೀನಿ, ಬೇರೆ ಲಾಗಲ್ಲಿ ಸಿಗ್ತಿರ್ತೀನಿ. ಯಾರಾದರೂ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಶೇರ್ ಅಂತೂ ಯಾರೂ ಮಾಡಲ್ಲ, ಪರವಾಗಿಲ್ಲ, ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.